ಸರ್ ಇವತ್ತಿ ಬಿಲ್ಪತ್ರಿ ಇದ್ರ ಶಕ್ತಿ ಭಾಳ ದೊಡ್ಡದ್ರಿ ಸರ್. ಯಾರ್ಯಾರ ಶುಗರ್ ಇತ್ತಂದ್ರೆ ಒಂದು ಮುಂಜಾನೆ ಅದ ತುಂಬಿದ ಹೊಡೆದಾಗ ಪತ್ರಿ ದಳ ಇಡ್ಬೇಕ್ರಿ. ಒಂದು 5 3 2 ಇಡ್ಬೇಕ್ರಿ. ಎದ್ದು ಗುಟ್ಲೆನ ಹಾಳುಗಳಿಲ್ಲಿ ಆ ಬಿಲ್ಪತ್ರಿ ತಿಂದು ನೀರು ಕುಡಿದ್ಬಿಟ್ರೆ ಅವ್ರದ್ದು ಶುಗರ್ ರೋಗ ಹೋಗುತ್ತಂತ ನೋಡಿ ಸರ್. ಅದಕ್ಕೆ ಆ ಬಿಲ್ಪತ್ರಿ ಇವತ್ತಿ ಮಹಿಮಾ ಹೇಳ್ತೀನಿ ನಿಮಗೆ. ಲಕ್ಷ ಕೊಡ್ ಕೇತ್ರಿ. ಒಬ್ಬ ಭಕ್ತ ಕುಂಬಾರ ಏನ್ ಮಾಡ್ತಿದ್ನಪ್ಪ ಅಂತಂದ್ರೆ ಊರವ್ರಿಗೆ ಹೋಗಿ ದಿನಾ ಮಣ್ಣು ಕಡ್ಕೊಂಬರ್ತಿದ್ದಂತ್ರಿ. ಮಣ್ಣು ಕಡ್ಕೊಂಬರೋ ಹೊತ್ನ್ಯಾಗ ಮಣ್ಣು ಕಡ್ಕೋತ್ ನೆಲ ಹಾಡಿ ಒಂದೊಂದು ಪುಟ್ಟಿ ತುಂಬ್ಕೊಂಬಂದು ಮನೆಗೆ ಹಾಕ್ಕೊಂಡು ಪಣತಿ ಗಡಿಗೆ ಮಾಡ್ತಿದ್ದಂತ್ರಿ. ಒಂದು ದಿನ ಅವಂಗ ಅದೃಷ್ಟ ಎಷ್ಟು ಚಲೋ ಇತ್ತ ಏನ, ಒಂದಿಷ್ಟು ದೊಡ್ಡದೊಂದು ತಪಾಲಿ ಬಂಗಾರ ರೊಕ್ಕದ್ದು ಬೆಳ್ಳಿ ದುಡ್ಡು ಹಿಂದಿನ ನಾಣ್ಯ ಬಂಗಾರಗಳು ಸಿಕ್ಬಿಡ್ತೈತ್ರಿ ಹಂಡೆವು. ನಮ್ಮಂತ ಒಬ್ಬ ಕತಿ ಪುರಾಣದಾಗ ಕೇಳಿದ್ನಂತ್ರಿ ಕುಂಬಾರನ ಕತಿ. ಇವತ್ತಿ ಹಚ್ಕೋಲಿಕ್ರಿ, ಇವತ್ತಿ ಹಚ್ಕೊಂಡ್ರ ಮಕ ನೋಡಿದ್ರೆ ಪಾಪ ಪರಿಹಾರ ಆಗತ್ತಂತಾರ. ದಿನನಿತ್ಯನ ಇವ ಕುಂಬಾರ ಇವತ್ತಿ ಪಟ್ಟ ಬಿಡ್ಕೊಂಡು ಮಣ್ಣು ತರಕ್ ಹೋಗ್ಕಣ, ಅವನು ನೋಡ್ಬೇಕು ಅಂತ ಒಬ್ಬ ಹಚ್ಕೊಳ್ದ ದರಿದ್ರ, ಇವತ್ತು ಹಚ್ಕೊಳ್ದ ಅಂತ ದರಿದ್ರ ಅವ ಹೋಗುತ್ತೆ ಇದು ನಿಧಿ ಎತ್ತಂತ್ರಿ ಕುಂಬಾರ. ಇವ ಹಣಿ ಮೇಗಿಲಿ ಇವತ್ತಿ ನೋಡ್ಕೊಂಡು ಇವ ಏನ ಅಂದಾನ್ರಿ, ಕಣ್ತೇಳ ಅಂದಾನ್ರಿ. ಎಲ್ಲ ಶಿವನ ಇದು ನನ್ನ ಹಂಡೆವ ನಾವು ಕಂಡಿದ್ದಿತ್ತಾನೆ, ಇದು ಹಂಡೆವ ಎದ್ದೈತಾನೆ. ಇದ್ರ ನೋಡಿದ್ರೆ ಬಂಗಾರ ನಾಣ್ಯಗಳು ಗಟ್ಟಿ ದುಡ್ಡು ಅದಾವು ಹಿಂದಿಲು. ಹೆಂಗೆ ಮಾಡ್ಬೇಕಪ್ಪ ಪರಮಾತ್ಮ ಅಂತ ಹಿಂಗೆ ಮತ್ತೆ ಮಾಡಿ ನೋಡಿ. ಕಣ್ಣೈತ್ ನನಗೆ ಬಂದ್ರೆ ಬಾರೋ ಮರ ಕಣ್ಣೈತೆ ನಾವು ಅಲ್ಲ ನಿನಗೂ ಅರ್ಧ ನಿಧಿ ಇದಕ್ಕೆ ಕೊಡ್ತೀನಿ ಬಾ, ನಿನಗೆ ಇದು ಸಿಕ್ಕೈತಿ ಬಾ ಮತ್ತೆ ಬಂದಂತ. ಯಾಕ ನೋಡಪ್ಪ, ಇದು ನನ್ನ ಅಣ್ಣ ನಿನ್ನ ನೋಡು ಇಬ್ಬರಿಗೆ ಅಷ್ಟ ಗುರ್ತಿರ್ಲಿ, ಯಾರು ಮುಂದೆ ಹೇಳ್ಬೇಡ. ಇದ್ರಾಗ ಅರ್ಧ ಬಂಗಾರ ನೀ ತಗೋ, ಅರ್ಧ ಬಂಗಾರ ನಾ ತಗೋತೀನಿ. ಇಬ್ರು ಆ ಹಂಡೆದಾಗ ನೋಡ್ದೆ ಅವ್ ಹಂಚಿನಂತ ನೋಡಲ್ದವನು ತಗೊಂಡಂತ, ಇವ ಎದ್ದವನು ತಗೊಂಡಂತ್ರಿ. ಆ ನಿಧಿ ಎಬ್ಸ್ತಾವ ಕುಂಬಾರವ, ಅರ್ಧ ಅವನು ಕೊಟ್ಟನಂತ, ಅರ್ಧ ನೋಡ್ದೆ ಅವ್ ಕೊಟ್ಟನಂತ. ಅವ್ರಿಬ್ಬರು ಬಿಟ್ಟು ಯಾರು ಇದ್ದಿದ್ದಿಲ್ಲ ನಶಿನ್ಯಾಗ. ಅದಕ್ಕೆ ಪರಮಾತ್ಮನ ಆಶೀರ್ವಾದ ಇತ್ತಂದ್ರೆ ಬಡವ ಸತ್ಯಕ ಶ್ರೀಮಂತ ಆಗಾಕ ಅಡ್ಡಿ ಇಲ್ಲ ಅನ್ನೋಂಥ ಮಾತು ಈ ಕುಂಬಾರನ ಭಕ್ತ ಕುಂಬಾರನ ಕಥೆಯಿದು. ಯಾವಾಗ್ಲಿ ಆ ಭಕ್ತಿಲಿಂತ್ರ ತಂದು ಗಡಿಗೆ ಮಾಡ್ತಿದ್ನಂತ. ಅವನು ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವಂಗ ದುಡ್ಡು ಬಂಗಾರ ಇದ್ದಿದ್ದು ಹಂಡೆವ್ ಸಿಕ್ತಂತ್ರಿ. ಅವನ್ನ ನೋಡ್ದೆ ಅವಂಗ ಇವತ್ತು ಹಚ್ಕೊಂಡದ್ದು ನೋಡಿದಕ್ಕೆ ಅವ ಅಂದಾನ, ಅವಂಗ ನಿನಗೂ ಅರ್ಧ ಕೊಡ್ತೀನಿ ಅಂತ. ಅವ ಕೊಟ್ಟು ಸರಿಭಾಗ ತಗೊಂಡು ಜೀವನ ಮಾಡಿದ್ರಂತ. ಬಡತನ ಹಿಂಗಿತಂತ್ರಿ ಒಂದು. ಅದಕ್ಕೆ ಇವತ್ತಿ ಮಹಿಮಾ, ಈ ರುದ್ರಾಕ್ಷಿ ಮಹಿಮಾ, ನಮ್ಮ ವೀರ ಸೈದ ಮತದೊಳಗೆ ಹುಟ್ಟಿದಂಥ ಲಿಂಗೈತರಿ ಜನರು ಒಂದು ರುದ್ರಾಕ್ಷಿ ಧರಿಸ್ರಿ, ಒಂದು ಲಿಂಗಪ್ಪನ ಧರಿಸ್ರಿ, ಒಂದು ಗುಣಗಡಿಗೆ ಧರಿಸ್ಲಿಕ್ಕೆ ಅಷ್ಟೋ ಹೊತ್ತು ಒಂದು ರುದ್ರಾಕ್ಷಿ ಸರಾರ ಧರಿಸ್ರಿ. ನಿಮ್ಮ ಮೈ ಮೇಲಿದ್ದಂಥ ಪೀಡಾ ಪಿಸಾಸಿ ಪಾಪ ದೂರ ಆಗ್ತವನ್ನಂಥ ಮಾತಿಗೆ ಈ ಇವತ್ತಿ ಮಹಿಮೆ ಭಕ್ತ ಕುಂಬಾರನ ಕತಿ ಕೇಳಿ ನಾವು ನೀವು ಪುನೀತರಾಗೋಣ. ಇಂಥ ಒಳ್ಳೆಯ ಆಧ್ಯಾತ್ಮಿಕ ಕೇಳಿದಾಗ ಮಾತ್ರ ಒಳ್ಳೇದು ಬರ್ತೈತಿ. ಕೆಟ್ಟದ್ದು ಕೇಳಿದರೆ ಕೆಟ್ಟ ಬೇಗ ಬರ್ತಾವೆ, ಹೊಲಸು ಬೇಗ. ಒಳ್ಳೇದಿದ್ದಾಗ ಮಾತ್ರ ಬೇಗ ಮನ್ಸಿನ ನೋವು ಆಗಲ್ಲಂತ ಮಾತು ಮಾತಾಡ್ತಾರೆ. ಇಷ್ಟೇ ಏನ್ರಿ. ಯಾವಾಗಲಿ ಮಾತೆ ಮೌನ ಮಾತೆ ಮಿತ್ರ ಅಂತ್ರಿ, ಮಾತೆ ಶತ್ರು ಅಂತ. ಒಂದು ಮನೆಗೆ 3 ಮಂದಿ ಹೆಣ್ಮಕ್ಳು ಸಸ್ತ್ಯಾರು ನಡೆಯಕ್ಕೆ ಬಂದಿರಂತ. 3 ಮಂದಿ ಸಸ್ತ್ಯಾರು 2 ವರ್ಷದಾಗ. 1 ವರ್ಷ ಹಿರಿಯ ಮಗನ ಲಗ್ನ ಮಾಡಿದಂತ್ರಿ ಆ ಮನುಷ್ಯ. 2ನೇ ವರ್ಷ ಇಬ್ಬರನ್ನ ಅಣ್ಣ ತಮ್ಮನ ಲಗ್ನ ಮಾಡಿದಂತ. 3 ಮಂದಿ ಸಸ್ತ್ಯಾರ ಆದ್ರೆ ಇಲ್ರಿ. 1 ವರ್ಷ ಒಬ್ಬಕ್ಕಿನ ಮಾಡ್ಯಾನ, 1 ವರ್ಷ ಇಬ್ಬರನ್ನ ಮಾಡ್ಯಾನ ಲಗ್ನ ಮಕ್ಕಳದು. 3 ಮಂದಿ ಸಸ್ತ್ಯಾರ ನಡೆಯಕ್ಕೆ ಹೋದ್ರಂತ್ರಿ. ಗಂಡ ಅಷ್ಟ ಆಡಿದಂತ, ಹೆಣ್ಮಕ್ಳು ನಡೆದಿದ್ದಿಲ್ಲಂತ ಆ ಮನುಷ್ಯ. ಊರಿಗೆ ಬಂದು ಸಸಿ ನೀರಿಗೆ ಬರಲ್ದ ಇದ್ದಾಳ ಅಂದಂಗ ಕೆರೆ ನೀರಿಗೆ ಹೋದ್ರಂತ್ರಿ 3 ಮಂದಿ ಸಸ್ತ್ಯಾರ. ಮಾವ ಮನ್ಯಾಗ ರೇಡ್ವೆ ಕೆಟ್ಟಿತ್ತಂತ. ಒಳವಾಸಲ್ಯಾಗ ಹಿಂಗೆ ಬಾಗಲದಾಗ ಕಾಲು ಹಿಂಗೆ ಚಾಚಿ ಹಿಂಗೆ ನಟುಬೋಟು ಟೈಟ್ ಮಾಡಕತ್ತಿದ್ದಂತ ರೇಡ್ವೆ. ಈಗಿಲ್ವಲ್ರಿ, ಮೊದ್ಲಕ್ಕಲ್ ರೇಡ್ವೆ ಆಕಾಶವಾಣಿ ಧಾರವಾಡ ಅಂತ ಹೇಳ್ತಿತ್ತಲ್ರಿ. ಎದ್ಗುಟ್ಲೆ ಆ ರೇಡ್ವೆ ಹಿಂಗೆ ಟೈಟ್ ಮಾಡ್ಕೊಂತ ಕುಂದ್ರು ಹೊತ್ನ್ಯಾಗ ಊರಿಗೆ ಬಂದು ಸಸಿ ನೀರು ಬರಲ್ದೆ ಇದ್ದಾಳ ಅಂದಂಗೆ 3 ಮಂದಿ ಸಸ್ತಾರ ನೀರು ತುಂಬ್ಕೊಂಬದ್ರಂತ್ರಿ. ಚುಣಿಕ್ ಹಿರಿಯ ಸಸಿ ಬಂದ್ಲಂತ್ರಿ. ಕಾಲಿನ ಚಾಚಿದ್ನಂತ ಬಾಗಲ್ದಾಗ, ಒಳಬಾಗಲ್ದಾಗ. ರೀ ಮಾಮಾರ ಕಾಲು ತಕ್ಕೋರಿ ತಾಕಿಕ್ಕೆವು ಅಂದ್ಲಂತ್ರಿ ಸರ್. ಮಾತೊಳಗೆ ಎಷ್ಟು ಅರ್ಥ ಆಯ್ತು ನೋಡಿ ಸರ್. ಅದಕ್ಕೆ ಹೇಳ್ತಾರೆ ಶರಣರು, ಮಾತೆ ಮೌನ ಮಾತೆ ಮಿತ್ರ ಮಾತೆ ಶತ್ರು. ಎಲೆ ಅನ್ನೋದು ಬಾಯ, ಎಪ್ಪ ಅನ್ನೋದು ಬಾಯ. ಸರ್ಕೊಂಡಂತ ಆಕೆ ಹಂಡೆಗೆ ಸುರಿ ಹೊಳೆ ಬರ್ಬಾರ್ದು. ಮತ್ತೆ 2ನೇ ಸಸಿ ಬಂದಂತ. ಮತ್ತು ಹಿಂಗೆ ಚಾಚೆ ಬಿಟ್ಟಿದ್ದಂತ ಒಳಭಾಗದಾಗ. ನಟ್ಬೋಟ್ ಟೈಟ್ ಮಾಡ್ಕೊಂಡು ಕೂತಿದ್ದಂತ ರೇಡಿಯೋದು. ಆಕೆ 2ನೇ ಸಸಿ ಬಂದ್ಲಂತ್ರಿ.
ರೀ ಮಾಮಾರ ಕಾಲು ತಕ್ಕೋರಿ ಬಡ್ದು ಗಿಡ್ದಾವ ಅಂದ ತಕ್ಕೊಂಡಂತ ಆಕೆ ಹಂಡೆಗೆ ಸುರಿ ಬರ್ಗೊಡ್ದ ಚಾಚ್ಕೊಂಡಿದ್ದು ಕಾಲು ಹಾಳಿ ತೈ ಸರಿ ಸುಕ್ಕೊಂಡ್ರಬೇಕಿಲ್ರಿ ಮತ್ತೆ ಹಿಂಗೆ ಚಾಚಾ ಬಿಟ್ಟಿದ್ನಂತ ಆಕೆ ತೈ ಕುಡ್ಕೊತ ಬಂದಂತ ಸಣ್ಣ ಸಸಿ ಕೊಡ ಹತ್ಕೊಂಡು ರೀ ಮಾಮಾರ ಕಾಲು ತಕ್ಕೋರಿ ಅದ್ಗಿದ್ದೇನೆ ಅಂದ್ಲಂತ ಯಾವ ಸೂಕ್ಷ್ಮ ಆತ್ರಿ ತಾಕಿಗೆ ಅನ್ನೋದು ಸೂಕ್ಷ್ಮ ಆಯ್ತು ಎರಡನೇದ್ದು ಬಡ್ದು ಗಿಡದ ಒಂದಿದ್ದು ಅಂತಟ್ಟು ಹೊರಟಾತು ಕಡೆ ಸಸಿ ಸಣ್ಣ ಸಸಿ ಅಲ್ರಿ ಒದ್ಗಿದ್ದೀನಿ ಅಂದು ಒದ್ಕಿನ ಬಲ ಆತ್ರಿ ಸರ್ ಅದಕ್ಕೆ ಎಳೆ ಅನ್ನೋದು ಬಾಯ ಎಪ್ಪ ಅನ್ನೋದು ಬಾಯ ಮಾತೆ ಮೌನ ಮಾತೆ ಮಿತ್ರ ಮಾತೆ ಶತ್ರು ಇವತ್ತಿಗೆ ಉಪಾಸಿ ಇದ್ದರೂ ಮಾತು ಚಂದಿತ್ತು ಅಂದ್ರೆ ಹಸ್ತೊಡೆ ತುಂಬ್ದಂಗಾತ ನೋಡಿ ಇವ ಅಂತಾರಲ್ಲ ಅವ್ರ ಮಾತು ಎಷ್ಟು ಚಂದ ಅದ ನೋಡ ಅಂತಾರೆ ಕರೀರಿ ಅನ್ನೋಂಥ ಭಾವನೆ ಇಟ್ಕೊಂಡಿನಿ ವಿನ ನಾನು ದುಡ್ಡಿಗೆ ಆಸೆ ಮಾಡ್ದೇವಲ್ಲ ಎಲ್ಲರ ಕಾರ್ಯಕ್ರಮ ಕರೆಸಿದ್ರೆ ನಿನಗೆ ಎಷ್ಟು ಬೇಕು ಸಂಭಾವನೆ ಇರೋಣ ಅಂತ ಕೇಳ್ತಾರೆ ಸರ್ ಮೊನ್ನೆ ಇಲ್ಲೇ ಶಾಡ್ಲಿಗೆರೆ ಕರೆಸಿದ್ರು ಶರಣಬಸಪ್ಪನ ಪುರಾಣದಾಗ ಜಾನಪದ ಹಾಡಕ್ಕೆ ಒಂದಿನ ಫುಲ್ ನಂದು ಅಷ್ಟೇ ಕಾರ್ಯಕ್ರಮ ಮಾಡಿಸ್ಬಿಟ್ರಿ ಸರ್ ಆ ಊರಾಗ ಸುತ್ತೂರಾರು ಬರ್ತಾರ್ರಿ ಇರ ನಾನು ಇವತ್ತೊಂದಿನ ಇಟ್ಕೊಳ್ಳೋಣಂದ್ರು ನಿಮ್ಮ ರೊಕ್ಕ ಎಷ್ಟು ಕೊಡ್ಬೇಕು ಸಂಭಾವನೆ ನಮ್ಮ ಸಂಭಾವನೆ ನೀವು ಕೊಡಬೇಡ್ರಿ ಇಲ್ಲಿ ಕುಂತ ಜನರಂತ ಕೋರಿ ಒಂದು ಇತ್ತಾಗ ಒಂದು ಹುಡುಗನ ಕಳಿಸ್ರಿ ಒಂದು ಇತ್ತಾಗ ಒಂದು ಹುಡುಗನ ಕಳಿಸ್ರಿ ನಿಮ್ಮ ಭಕ್ತಿ ತಿಳಿದಷ್ಟು ಇರಾನಿಗೆ ದಕ್ಷಿಣ ಕೊಡ್ರಿ ಅಂತ ಈಟ ಹೇಳಣ್ರಿ ಅಂದೆ ಸರ್ ಇತ್ತಾಗ ಒಬ್ಬ ಹೋಗಿ 3,200 ರೂಪಾಯಿ ತಂದು ಕೊಟ್ರೆ ಅವ್ರ ಕೈಯಾಗ ಕಮಿಟಿ ಹಿರಿಯರ ಕೈಯಾಗ ಗಾಬಾಗಿಬಿಟ್ರಿ ಸರ್ ಒಳ್ಳೆ ತತ್ವದ ಪದ ನೀತಿ ಪದ ವಚನ ಹಾಡು ಕತೆ ಕೇಳಿ ಅದಕ್ಕೆ ಯಾವಾಗಲೂ ನಾ ಎಲ್ಲಿ ಹೋದ್ರು ಕಂಡೀಷನ್ ಮನುಷ್ಯ ಅಲ್ಲ ಕರಾರದ ಮನುಷ್ಯ ಅಲ್ಲ ಇವ ಪುಟ್ಟಯ್ಯ ಜಯ ನಾನು ಕೊಳ್ಳಾಗ ಹಾಕ್ಯಾನಲ್ಲ ಇವನ ಆಶೀರ್ವಾದಲಿಂತ್ರನ ಯಾರ ಬಡಿಸ್ಗೋ ನೀವು ಹೊಳೆ ಬಡಿಬೇಡ ಹೊಳ್ಳಿ ಹೊಲಸ ಶಬ್ದ ಅವ್ರಿಗೆ ಬೇಯಬೇಡ ಅಂತ ಅಜ್ಜಾರು ಹೇಳ್ಯಾರ ಅದನ್ನು ನಾ ಪಾಲಿಸ್ಕೊತ ಬಂದೀನಿ ಅದಕ್ಕೆ ನಾ ಯಾರು ಕಂಡ್ರು ನನಗೆ ಅವನ ಬಾಯಿ ಕರ್ಬೈತಿ ಅವನ ಪರಮಾತ್ಮ ಸ್ವರೂಪಿ ಅಂತ ನನಗೆ ಕಿಸೆದಾಗ ದಕ್ಷಿಣ ಇಡ್ತಾರೆ ವಿನ ನನಗೆ ಯಾರೂ ಬಡಿಯಕ್ಕೆ ಹೋಗೋದಿಲ್ಲ ಕೆಟ್ಟ ಜನ ಸರ್ ಬೆಂಕಿ